ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ಶರ್ಮಿತಾ ಶೆಟ್ಟಿ. ಮೊದಲಿಗೆ ಹೆಡ್ಲೈನ್ಸ್. ನಶೆ ಲೋಕದಲ್ಲಿ ಅಕ್ರಮ ಹಣದ ವಹಿವಾಟು. ಬೆಂಗಳೂರು ಡ್ರಗ್ಸ್ ಕೇಸಲ್ಲಿ ಇಡಿ ಎಂಟ್ರಿ. ಮಾದಕ ಜಗತ್ತಿನ ಸಂಪರ್ಕದಲ್ಲಿದ್ದವರಿಗೆ ಢವ ಢವ. ರಾಗಿಣಿ ಸಂಜನಾಗೆ ಮತ್ತೆ 3 ದಿನ ಕಸ್ಟಡಿ. ಮರ್ಯಾದೆ ಹೋಯ್ತು ಅಂತ ತುಪ್ಪದ ಹುಡುಗಿ ಕಣ್ಣೀರು. ಉಳಿದವರನ್ನು ವಿಚಾರಣೆ ಮಾಡುವಂತೆ ಸಂಜನಾ ಸವಾಲ್. ಜಮೀರ್ಗೂ ಸುತ್ಕೊಂಡ ಡ್ರಗ್ಸ್ ನಂಟು. ತಪ್ಪಾಗಿದ್ರೆ ಆಸ್ತಿ ಬರ್ದ್ ಕೊಡ್ತೀನಿ ಅಂದ್ರು ಮಾಜಿ ಮಂತ್ರಿ. ಇದೆಲ್ಲ ಬಿಜೆಪಿ ಹುನ್ನಾರ ಅಂತ ಸಿದ್ದು ಗುದ್ದು. ಬೆಂಗಳೂರು ಗಲಭೆಯಲ್ಲಿ ಉಗ್ರರ ಕೈವಾಡ ಶಂಕೆ. ರಾಷ್ಟ್ರೀಯ ತನಿಖಾ ದಳದಿಂದ ಗಲಭೆ ತನಿಖೆ. ಎನ್ಐಎ ತನಿಖೆಯಲ್ಲಿ ಹೊರಬರುತ್ತಾ ಅಸಲಿಯತ್ತು. 5.5 ತಿಂಗಳ ಬಳಿಕ ಹಳಿಗೆ ಬಂತು ರೈಲು. ಪೂರ್ಣ ಪ್ರಮಾಣದಲ್ಲಿ ಸಂಚರಿಸಿದ ನಮ್ಮ ಮೆಟ್ರೋ. ಬೆಳಗ್ಗೆಯಿಂದ ರಾತ್ರಿವರೆಗೆ 4 ದಿಕ್ಕಿನಲ್ಲೂ ಓಡಾಟ. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಈಗ ಬೇರೆ ಆಯಾಮ ಪಡ್ಕೊಳ್ತಾ ಇದೆ. ಸಿಸಿಬಿ ತನಿಖೆ ಮಧ್ಯೆ ಕೇಂದ್ರ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ರಾಗಿಣಿ, ಸಂಜನಾ ಸೇರಿದಂತೆ ಪ್ರಕರಣದ 6 ಆರೋಪಿಗಳ ಸಿಸಿಬಿ ಕಸ್ಟಡಿ ಮುಂದುವರೆದಿದೆ. ಡ್ರಗ್ ಕೇಸ್ನಲ್ಲಿ ಅಖಾಡಕ್ಕಿಳಿದ ಇಡಿ. ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲು. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ದಿನ ಕಳೆದಂತೆ ಮತ್ತಷ್ಟು ನಶೆ ಏರಿಸ್ತಾ ಇದೆ. ಇಲ್ಲಿ ಡ್ರಗ್ಸ್ ಸೇವನೆ, ಡ್ರಗ್ಸ್ ಪೂರೈಕೆ ಅಲ್ಲದೆ ಇನ್ನೊಂದಿಷ್ಟು ಅಕ್ರಮಗಳ ಗರ್ಭ ತೆರೆದುಕೊಳ್ತಾನೇ ಇದೆ. ಅದು ಅಕ್ರಮ ಹಣದ ವಹಿವಾಟು. ಈ ಡ್ರಗ್ಸ್ಗೂ ಅಕ್ರಮ ಹಣದ ನಂಟು ಇರೋದು ಬಯಲಾಗ್ತಿದೆ. ಹೀಗಾಗಿಯೇ ಸಿಸಿಬಿ ತನಿಖೆ ನಡುವೆ ಕೇಂದ್ರ ಜಾರಿ ನಿರ್ದೇಶನಾಲಯ ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿದೆ. ಈ ಡ್ರಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರಿನಲ್ಲಿ ಫೀಲ್ಡ್ಗೆ ಇಳಿದಿದ್ದ ಇಡಿ ಟೀಮ್ ಇದೀಗ ಪಿಎಂಎಲ್ ಆಕ್ಟ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲು ಮಾಡಿದೆ. ವೀರೇನ್ ಖನ್ನಾ ಮನೆಯಲ್ಲಿ ಸಿಕ್ಕಿದೆಯಂತೆ ಸಾಕ್ಷ್ಯ. ಇಡಿ ಬಲೆಗೆ ಬೀಳ್ತಾರಾ ಬಂಧಿತ ನಟಿಯರು. ಡ್ರಗ್ ಕೇಸ್ನಲ್ಲಿ ಅಖಾಡಕ್ಕಿಳಿದಿರೋ ಇಡಿ ತಂಡ ನಿನ್ನೆ ಪ್ರಮುಖ ಆರೋಪಿ ವೀರೇನ್ ಖನ್ನಾ ಮನೆಯಲ್ಲಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ವಿದೇಶಿ ಕರೆನ್ಸಿ ಸಿಕ್ಕಿದೆಯಂತೆ. ಅಲ್ಲದೆ ಒಂದಷ್ಟು ಪ್ರಮುಖ ದಾಖಲೆಗಳನ್ನ ಸಂಗ್ರಹ ಮಾಡಿರೋ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲು ಮಾಡಿಕೊಂಡಿದೆ. ಡ್ರಗ್ಸ್ ಅಂದಮೇಲೆ ಅಕ್ರಮ ಹಣ ಹವಾಲಾ ಕೂಡ ಇರುತ್ತೆ ಅಂತ ಗೃಹ ಸಚಿವರು ಕೂಡ ಮಾಹಿತಿ ನೀಡಿದ್ದಾರೆ. ಹೀಗೆ ಸಿಸಿಬಿ ಬಲೆಯಲ್ಲಿರೋ ಖನ್ನಾಗೆ ಈಗ ಇಡಿ ಗುನ್ನ ಕೊಟ್ಟಿರೋದ್ರಿಂದ ಅರೆಸ್ಟ್ ಆಗಿರೋ ನಟಿಯರಿಗೂ ಢವ ಢವ ಶುರುವಾಗಿದೆ. ತಮಗೆಲ್ಲ ಗೊತ್ತಿದೆ, ಡ್ರಗ್ ಅಂದ್ರೆ ಕೇವಲ ಒಂದೇ ಆಯಾಮ ಅಲ್ಲ, ಅದರಲ್ಲಿ ಹಣಕಾಸಿನ ಆಯಾಮ ಕೂಡ ಇದೆ. ಅದು ಹಲವಾರು ಸಂದರ್ಭಗಳಲ್ಲಿ ಈ ದೇಶದ ಹೊರಗಡೆ ಇರುವಂಥ ವ್ಯವಹಾರಗಳು ಮಾಡುವಂಥ ಜನರ ಜೊತೆಗೂ ಕೂಡ ಈ ದೇಶದಲ್ಲಿ ಇದೆ, ಹವಾಲಾ ಇದೆ. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ಮತ್ತು ಮಾಹಿತಿಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಕೂದಲು ಕೊಡೋಕೆ ನಟಿಯರ ರಂಪಾಟ. ಮೂತ್ರಕ್ಕೆ ನೀರು ಬೆರೆಸಿ ಕೊಟ್ರಂತೆ ರಾಗಿಣಿ. ತಪ್ಪು ಮಾಡಿದ್ದಕ್ಕೆ ನಟಿ ಮಣಿಯರಿಗೆ ಭಯಾನ. ಇದು ನಿನ್ನೆ ಎಫ್ಎಸ್ಎಲ್ ಕಚೇರಿಯಲ್ಲಿ ಸಂಜನಾ ಹಾಗೂ ರಾಗಿಣಿ ಕೂಗಾಡಿರೋ ದೃಶ್ಯ. ಹೇರ್ ಫಾಲಿಕಲ್ ಟೆಸ್ಟ್ಗೆ ಕೂದಲು ಕೇಳಿದ್ದಕ್ಕೆ ರಂಪಾಟ ಮಾಡಿರೋ ಸಂಜನಾ ಹಾಗೂ ರಾಗಿಣಿ ಕೂದಲು ಕೊಡೋಕೆ 2 ಗಂಟೆ ಸತಾಯಿಸಿದ್ದಾರಂತೆ. ಇವರಿಬ್ಬರ ಹೈಡ್ರಾಮದ ವಿಡಿಯೋ ರೆಕಾರ್ಡ್ ಆಗಿದೆ. ಹೀಗೆ ಅರಚಾಡಿ ಕಿರಚಾಡಿ ಕೊನೆಗೂ ಕೂದಲು ಕೊಡಲು ಒಪ್ಪಿಕೊಂಡ್ರು. ಅಲ್ಲದೆ ಡೋಪಿಂಗ್ ಪರೀಕ್ಷೆ ವೇಳೆ ರಾಗಿಣಿ ಪೊಲೀಸರನ್ನೇ ಯಾಮಾರಿಸಲು ಯತ್ನಿಸಿದ್ರು ಅಂತ ತಿಳಿದು ಬಂದಿದೆ. ಯೂರಿನ್ ಚೆಕಪ್ ವೇಳೆ ಯೂರಿನ್ ಟೆಸ್ಟ್ ಟ್ಯೂಬ್ನಲ್ಲಿ ನೀರು ಬೆರೆಸಿಕೊಟ್ಟಿದ್ರಂತೆ ರಾಗಿಣಿ.
ಈ ವಿಷಯವನ್ನ ವೈದ್ಯರು ಸಿಸಿಬಿ ಅಧಿಕಾರಿಗಳಿಗೆ ತಿಳಿಸಿದಾಗ ಮೋಸ ಮಾಡದಂತೆ ರಾಗಿಣಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮುಖಭಂಗಕ್ಕೀಡಾದ ರಾಗಿಣಿ ಬೇರೆ ದಾರಿಯಿಲ್ಲದೆ ಮತ್ತೊಮ್ಮೆ ಯೂರಿನ್ ಸಂಗ್ರಹ ಮಾಡಿಕೊಟ್ರು. ನಟಿಯರ ಈ ನಡೆಯಿಂದ ಅವರ ಮೇಲಿನ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ. ರಾಗಿಣಿ ಸಂಜನಾಗೆ ಮತ್ತೆ 3 ದಿನ ಕಸ್ಟಡಿ, ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ. ಇನ್ನು 3 ದಿನ ನಟಿಯರಿಗೆ ಸಿಸಿಬಿ ಕಸ್ಟಡಿಯೇ ಗತಿ. ಇಂದು 2 ನಟಿಯರು ಸೇರಿ 6 ಮಂದಿ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಿಸಿಬಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಮನವಿ ಮಾಡಿದ್ರು. ಈ ವೇಳೆ ನಟಿಯರ ಪರ ವಕೀಲರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ನಟಿಯರ ಪರ ವಾದ ಮಾಡಿದ ವಕೀಲರು ಬಂಧಿತರಿಂದ ಯಾವುದೇ ಮಾದಕ ವಸ್ತು ವಶಪಡಿಸಿಕೊಂಡಿಲ್ಲ, ಬಂಧಿತರು ಮಾದಕ ವಸ್ತು ಸೇವನೆ ಬಗ್ಗೆ ಸಾಕ್ಷಿಗಳಿಲ್ಲ, ಯಾರದ್ದೋ ಹೇಳಿಕೆಯಿಂದ ಬಂಧಿಸಲಾಗಿದೆ. ಹೀಗಾಗಿ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಅಗತ್ಯವೇ ಇಲ್ಲ, ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಎಂದು ವಕೀಲರು ಮನವಿ ಮಾಡಿಕೊಂಡ್ರು. ಆದರೆ ರಾಗಿಣಿ ಹಾಗೂ ಸಂಜನಾ ವಿಚಾರಣೆಗೆ ಸಹಕರಿಸದ ಬಗ್ಗೆ ಸಿಸಿಬಿ ಕೋರ್ಟ್ಗೆ ಸಾಕ್ಷ್ಯ ಕೊಟ್ಟಿದೆ. ಹೀಗಾಗಿ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ 2 ನಟಿಯರು ಸೇರಿ 6 ಮಂದಿ ಆರೋಪಿಗಳನ್ನ ಮತ್ತೆ 3 ದಿನ ಕಸ್ಟಡಿಗೆ ನೀಡಿದೆ. ಸಿಸಿಬಿ ಕಸ್ಟಡಿಗಿಂತ ಜೈಲೇ ವಾಸಿ ಎಂಬ ಮನಸ್ಥಿತಿಯಲ್ಲಿದ್ದ ನಟಿಯರಿಗೆ ನಿರಾಶೆಯಾಗಿದೆ. ಅತ್ತ ರಾಗಿಣಿ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 14ಕ್ಕೆ ಮುಂದೂಡಿಕೆಯಾಗಿದೆ. ಕಸ್ಟಡಿಯಲ್ಲಿ ರಾಗಿಣಿ ವಿಚಾರಣೆಗೂ ಸಹಕಾರ ಕೊಟ್ಟಿಲ್ಲ. ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಆಗಬಹುದು ಎಂಬ ಸರ್ಕಾರಿ ವಕೀಲರ ವಾದಕ್ಕೆ ಮನ್ನಣೆ ಕೊಟ್ಟ ಕೋರ್ಟ್ ವಿಚಾರಣೆ ಮುಂದೂಡ್ತು. ಇವತ್ತು ಬೆಳಗ್ಗಿನಿಂದ ಸಿಸಿಬಿ ವಿಚಾರಣೆಗೆ ಕೂತ್ರೂ ರಾಗಿಣಿ ಮಾತ್ರ ಸಹಕಾರ ಕೊಟ್ಟಿಲ್ವಂತೆ. ವಿಚಾರಣೆ ವೇಳೆ ಸಂಜನಾ ಸವಾಲ್, ಸಿಸಿಬಿಗೆ ಪ್ರಭಾವಿಗಳ ಲಿಸ್ಟ್ ಕೊಟ್ರ. ಈ ತನಕ ಡ್ರಗ್ ಕೇಸ್ ಆರೋಪಿಗಳನ್ನ ಖುದ್ದಾಗಿ ವಿಚಾರಣೆ ನಡೆಸದ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಇವತ್ತು ರಾಜ್ಯ ಮಹಿಳಾ ನಿಲಯದಲ್ಲಿ ಸಂಜನಾ ವಿಚಾರಣೆಗೆ ಬಂದಿದ್ರು. ಇದಕ್ಕೆ ಕಾರಣ ಸಂಜನಾ ಹಾಕಿರೋ ಸವಾಲು. ಅದೇನು ಅಂದ್ರೆ, ನಾನು ಹೇಳುವ ವ್ಯಕ್ತಿಗಳನ್ನ ವಿಚಾರಣೆಗೆ ಕರೆಸುವ ಧೈರ್ಯ ಸಿಸಿಬಿಗಿದೆಯಾ? ನಿಜಕ್ಕೂ ಧೈರ್ಯ ಇದ್ರೆ ನಾನು ಹೇಳುವವರನ್ನ ವಿಚಾರಣೆಗೆ ಕರೆಸಿ ಎಂದು ಸಂಜನಾ ಸವಾಲು ಹಾಕಿದ್ದಾರೆ. ಇಷ್ಟೇ ಅಲ್ಲ, ಯಾರ್ಯಾರನ್ನೋ ವಿಚಾರಣೆಗೆ ಕರೆಸೋದಲ್ಲ, ನಾನು ಹೇಳಿದವರನ್ನ ವಿಚಾರಣೆಗೆ ಕರೆಸಿ ತೋರಿಸಿ ನೋಡೋಣ ಅಂತ ಸಂಜನಾ ಗಲ್ರಾನಿ ಚಾಲೆಂಜ್ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ಸಂಜನಾ ಹಾಕಿದ್ದ ಸವಾಲುಗಳನ್ನ ತನಿಖಾಧಿಕಾರಿಗಳು ಸಿಸಿಬಿ ಮುಖ್ಯಸ್ಥರ ಗಮನಕ್ಕೆ ತಂದಿದ್ರು. ಹೀಗಾಗಿ ಖುದ್ದು ಸಂದೀಪ್ ಪಾಟೀಲ್ ಅವರೇ ಸಂಜನಾರನ್ನ ಇಂದು ವಿಚಾರಣೆ ಮಾಡಿದ್ರು. ವಿಚಾರಣೆಗೂ ಮುನ್ನ ಗೃಹ ಸಚಿವರನ್ನ ಸಂದೀಪ್ ಪಾಟೀಲ್ ಭೇಟಿಯಾಗಿ ಬಂದಿದ್ರು. ಅಲ್ಲದೆ ವಿಚಾರಣೆ ವೇಳೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಸಂಜನಾ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಒಂದಷ್ಟು ಮಂದಿಗೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಇತ್ತ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದಲ್ಲಿ ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಿದ್ದಾರೆ. ವೀರೇನ್ ಖನ್ನಾ ಸಂಪರ್ಕದಲ್ಲಿದ್ದ ಹರಿಯಾಣ ಮೂಲದ ಆದಿತ್ಯ ಅಗ್ರವಾಲ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಬೆಂಗಳೂರಲ್ಲಿ ವಾಸ ಇದ್ದು ಡ್ರಗ್ ಪೆಡ್ಲರ್ ಆಗಿದ್ದ. ನಿನ್ನೆ ಈತನ ಮನೆಯಲ್ಲಿ ಶೋಧ ಮಾಡಲಾಗಿದ್ದು ಇಂದು ಬಂಧಿಸಲಾಗಿದೆ. ಅಲ್ಲದೆ ಮತ್ತೊಬ್ಬ ಆರೋಪಿ ಪ್ರತೀಕ್ ಶೆಟ್ಟಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ರವಿಶಂಕರ್ ವಿಚಾರಣೆ ವೇಳೆ ಪ್ರತೀಕ್ ಶೆಟ್ಟಿ ಹೆಸರು ಬಾಯ್ಬಿಟ್ಟಿದ್ದನಂತೆ. ಹೀಗಾಗಿ ಪ್ರತೀಕ್ನನ್ನ ಬಂಧಿಸಲಾಗಿದೆ. ಈತ ಹಲವರಿಗೆ ಡ್ರಗ್ಸ್ ಪೆಡ್ಲರ್ ಆಗಿರೋದಾಗಿ ತನಿಖೆ ವೇಳೆ ಬಯಲಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಏನೇ ಕಾನೂನು ಬಾಹಿರ ಘಟನೆ ನಡೆದರೂ ಅಲ್ಲಿ ಜಮೀರ್ ಹೆಸರು ತಳಕಾಕೊಳ್ಳುತ್ತೆ. ಪಾದರಾಯನಪುರ ಆಯಿತು, ಡಿಜೆ ಹಳ್ಳಿ ಗಲಭೆ ಆಯಿತು, ಇದೀಗ ಡ್ರಗ್ಸ್ ಕೇಸ್ನಲ್ಲೂ ವಿರೋಧಿಗಳ ಕಣ್ಣು ಜಮೀರ್ ಹತ್ತ ನಿಂತಿದೆ. ಈ ಬಗ್ಗೆ ಮೌನ ಮುರಿದಿರುವಂತ ಮಾಜಿ ಮಂತ್ರಿ ಸವಾಲ್ ಹಾಕಿದ್ದಾರೆ ನೋಡಿ. ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಪರಿಚಯ ಅಂದ ತಕ್ಷಣ ಅವ್ನು ಮಾಡಿದಾರಪ್ಪ, ನಾನು ಓದ್ಕೊಬೇಕಾಗ್ತದ? ಈಗ ಸಂಜನಾ ಎಲ್ಲಿದ್ದಾರೆ? ಏನು ಫೋಟೋ ತಗೊಂಡ ತಕ್ಷಣ ನನ್ನ ಕೈ ಹೊಡೆದೆ? ಜಮೀರ್ ಅಹಮದ್ ಅವರನ್ನು ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಲಿ. ಡ್ರಗ್ಸ್ ಕೇಸ್ನಲ್ಲಿ ಒಂದಷ್ಟು ದಿನಗಳಿಂದ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಸಂಜನಾ ಜೊತೆ ಜಮೀರ್ ಶ್ರೀಲಂಕಾಕ್ಕೆ ಹೋಗಿದ್ರು ಅಂತ ಪ್ರಶಾಂತ್ ಸಂಬರಗಿ ನೇರ ಆರೋಪ ಮಾಡಿದ ದಿನದಿಂದ ಜಮೀರ್ ಹೆಸರು ಓಡಾಡ್ತಾನೆ ಇದೆ. ಅಲ್ಲದೆ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಫಾಜಿಲ್ ಜಮೀರ್ ಆಪ್ತ ಎನ್ನಲಾಗ್ತಾ ಇತ್ತು. ಅಲ್ಲದೆ ಬಿಜೆಪಿ ನಾಯಕರು ಕೂಡ ಮಾಜಿ ಮಂತ್ರಿಯ ಬಗ್ಗೆ ಅನುಮಾನದ ಮಾತುಗಳನ್ನೇ ಆಡ್ತಾ ಇದ್ರು. ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರಲ್ಲ, ಈಗ ಸ್ಪಷ್ಟವಾಗಿ ಹೆಸರಿಸಿದಾರಲ್ವ ಜಮೀರ್ ಅಹಮದ್ ಹೆಸರು. ನೀವು ಯಾರನ್ನ ರಾಗಿಣಿ ಕರ್ಕೊಂಬಂದು ಅಥವಾ ಸಂಜನಾ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದವರು ಅವ್ನು ಹೆಸರಿಸಿದಿಲ್ಲಪ್ಪ, ಇದಕ್ಕೆ ಏನಾದ್ರು ಕಾರಣನೋ ಅವ್ನು ಫೋಟೋ ಗಿಟ ಎಲ್ಲ ತೋರಿಸಿದಾರಲ್ಲ, ಇವ್ರು ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಲಿ. ಅಂದ್ರೆ ಯಾರ್ದು ಇದ್ರೂ ಕೂಡ ಬಿಡೋದಿಲ್ಲ. ಇದು ಸರ್ಕಾರದ ನಿಲುವು. ಗಾಳಿಯಲ್ಲಿ ಗುಂಡಾರಿಸೋ ಕೆಲಸನ ಮಾಡೋದ್ರ ಬದಲಿಗೆ ಸ್ಪಷ್ಟವಾಗಿ ಕೊಡ್ಲಿ. ಡ್ರಗ್ಸ್ ಕೇಸ್ ಮೌನ ಮುರಿದ ಜಮೀರ್. ಸಾಬೀತಾದ್ರೆ ಆಸ್ತಿ ಬರೆದು ಕೊಡ್ತಾರಂತೆ.
ಇಷ್ಟು ದಿನ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಜಮೀರ್ ಬಾಯಿ ತೆರೆದಿರಲಿಲ್ಲ. ಕೊನೆಗೆ ಇವತ್ತು ಮೌನ ಮುರಿದಿರೋ ಜಮೀರ್ ಡ್ರಗ್ಸ್ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂದಿದ್ದಾರೆ. ಸಂಬರ್ಗಿ ವಿರುದ್ಧ ಕಿಡಿಕಾರಿದ ಜಮೀರ್ ತಾನು ಸಂಜನಾರನ್ನ ಈವರೆಗೆ ಭೇಟಿಯಾಗಿಲ್ಲ ಅಂದ್ರು. ಡ್ರಗ್ಸ್ ನಲ್ಲಿ ತನ್ನ ಪಾತ್ರ ಇದ್ರೆ ಸರ್ಕಾರ ತನಿಖೆ ಮಾಡಲಿ, ನನ್ನ ಪಾತ್ರ ಸಾಬೀತಾದ್ರೆ ನನ್ನ ಆಸ್ತಿ ಸರ್ಕಾರಕ್ಕೆ ಬರೆದು ಕೊಡ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಟಾರ್ಗೆಟ್ ಏನ್ ಮಾಡ್ತಾ ಇದೆ, ಈಗ ನಾನು ಮುಸ್ಲಿಂ ಆಗಿದ್ದೀನಿ, ನಾನು ಅಲ್ಪಸಂಖ್ಯಾತ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ಅದೇನೋ ಸಹಿಸಕ್ಕೆ ಆಗ್ತಾ ಇಲ್ಲ ಇರ್ಬೋದು. ಶ್ರೀಲಂಕಾ ಬಿಡ್ರಿ ಸರ್, ನಾನು ಬೆಂಗಳೂರಲ್ಲೇ, ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮಲ್ಲಾಗಲಿ, ಎಲ್ಲೋ ಒಂದು ಏರ್ಪೋರ್ಟಲ್ಲಾಗಲಿ ಕೋಇನ್ಸಿಡೆಂಟ್ ಸಿಕ್ಕಿ ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀವು ಶ್ರೀಲಂಕಾ ದೂರ ಅದು. ಅವನು ಯಾವನಂತಲೂ ಟಿವಿಯಲ್ಲಿ ನೋಡಿರೋ ಸರ್, ಅವನು ಯಾವುದೋ ಚೀಪ್ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾನೆ. ಸಾಬೀತಾಗ್ಬೇಕಾನೆ ಸರ್, ಸಾಬೀತಾಗ್ಬೇಕಾನೆ. ಬ್ರದರ್, ನಾನು ಹೇಳ್ತಾ ಇಲ್ವಾ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ತನಿಖೆ ಆಗಲಿ, ತನಿಖೆದಲ್ಲಿ ಕೈವಾಡ ನಂದೇನೋ ಇದೆ ಅಂತ ಸಾಬೀತಾದರೆ ನಾನು ಇರೋದು ಕರ್ನಾಟಕ ಆಸ್ತಿ ಅಲ್ಲ, ನಾನು ಸರ್ಕಾರ ಕೊಡೋಕ್ಕೆ ಸಿದ್ಧ. ಇನ್ನು ಡ್ರಗ್ಸ್ ಕೇಸ್ ಆರೋಪಿ ಫಾಜಿಲ್ ಪರಿಚಯ ಇದೆ ಅನ್ನೋದನ್ನ ಜಮೀರ್ ಒಪ್ಕೊಂಡಿದ್ದಾರೆ. ಆತ ಆಪ್ತನೇನೂ ಅಲ್ಲ, 4 ವರ್ಷಗಳ ಹಿಂದೆ ಪರಿಚಯ ಆಗಿದ್ದ ಅಂತ ಹೇಳಿದ್ದಾರೆ. ಹೌದಿತ್ತು, ನನ್ನ ಜೊತೆ ನನ್ನ ಬರೋನು ಈಗ 1000 ಜನ ನನ್ನ ಬರ್ತಾರೆ, ಫೋಟೋ ತಗೊಂತಾರೆ. ಫೋಟೋ ನನ್ನ ಒಬ್ಬಂದೇ ಇರೋದ ಫಾಜಿಲ್ ತವ. ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಜಮೀರ್ ಒಂದಷ್ಟು ವಿವರಣೆಗಳನ್ನ ನೀಡಿದ್ರು. ಸರ್, ನನಗೂ ಡ್ರಗ್ಸ್ ವಿಚಾರಕ್ಕೂ ಸಂಬಂಧವಿಲ್ಲ, ಹೋಗಿ ಬಂದು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಏನಾದ್ರೂ ನಿಜ ಇದ್ರೆ ಹೇಳಿಬಿಡು. ನನ್ನ ಪಾರ್ಟ್ನರ್ಶಿಪ್ ನಲ್ಲಿ ಕ್ಯಾಸಿನೋ ವ್ಯವಹಾರ ಇದೆ. ಕ್ಯಾಸಿನೋ ಬಗ್ಗೆ ಗೊತ್ತಿರೋ ಸಚಿವರು ಕೂಡ ಸುಮ್ಮನಿದ್ದಾರೆ. ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಚಿನ್ನ ಗಾಂಜಾದಂತಹ ವ್ಯವಹಾರ ನಾನು ಮಾಡಿಲ್ಲ. ನನ್ನ ಮೇಲೆ ಬರ್ತಿರೋ ಆರೋಪ ರಾಜಕೀಯ ಪ್ರೇರಿತ. ನನ್ನ ಸಹಿಸಿದವರು ಇದ್ರ ಹಿಂದಿದ್ದಾರೆ. ಆ ಸಂಬರ್ಗಿ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವನೊಬ್ಬ ಬಿಜೆಪಿ ಏಜೆಂಟ್. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಬಿಜೆಪಿ ಅವರೇ ನನ್ನನ್ನು ಸಿಲುಕಿಸೋಕೆ ಬಿಟ್ಟಿರಬಹುದು, ಅದಕ್ಕೆ ಅವನ ಮೇಲೆ ದೂರು ನೀಡಿದ್ದೇನೆ. ಸದನ ಹತ್ತಿರ ಬರ್ತಿದೆ, ನಾನು ನೋಡ್ಕೊಳ್ತೇನೆ. ಸದನದಲ್ಲಿ ಇದರ ಬಗ್ಗೆ ನಾನೇ ಜೋರು ಮಾಡ್ತೇನೆ. ಹೀಗೆ ಜಮೀರ್ ವಿವರಣೆ ಕೊಟ್ರೆ ತನ್ನ ಆಪ್ತನಿಗೆ ಸಿದ್ದರಾಮಯ್ಯ ಅಭಯ ಕೊಟ್ರು. ಈ ಮಧ್ಯೆ ಜಮೀರ್ ಹಾಗೂ ಸಂಬರ್ಗಿ ನಡುವೆ ಕಾನೂನು ಹೋರಾಟ ಶುರುವಾಗಿದೆ. ಶಾಸಕ ಜಮೀರ್ ನೀಡಿದ ದೂರಿನನ್ವಯ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲು ಎನ್ಸಿಆರ್ ಮಾಡಿದ್ದ ಪೊಲೀಸರು ನ್ಯಾಯಾಲಯದ ಅನುಮತಿ ಮೇರೆಗೆ ಈಗ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನೊಂದೆಡೆ ಜಮೀರ್ ಹಾಗೂ ಸಂಜನಾ ಮೇಲೆ ಆರೋಪ ಮಾಡಿದ ಪ್ರಶಾಂತ್ ಸಂಬರ್ಗಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಸಿಸಿಬಿ ಕೇಳಿದ್ರೆ ಮಾಹಿತಿ ಕೊಡ್ತೇನೆ ಅಂದಿದ್ದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಇನ್ನು ಜಮೀರ್ ಬಗ್ಗೆ ಸರ್ಕಾರ ನೇರವಾಗಿ ಏನು ಹೇಳ್ತಿಲ್ಲ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ಗ್ಯಾರಂಟಿ ಅಂತ ಸಿಎಂ ಹೇಳಿದ್ರೆ, ಯಾವುದೇ ಮೂಲಗಳಿಂದ ಯಾರ ಹೆಸರು ಬಂದ್ರೂ ತನಿಖೆ ಮಾಡ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯಾರ್ಯಾರ ಹೆಸರು ಹೊರಬರತ್ತೆ ಕಾದು ನೋಡೋಣ ಅಂತ ಎಚ್ಡಿಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. All our officers are taking a lot of interest and so many things is coming out. I think entire country, first of the state, we are taken up very seriously and so many things. You wait for some time. So many big things will be. ಯಾರನ್ನು ಕೂಡ ಇಲ್ಲಿ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ. ಸಮಗ್ರವಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ತನಿಖೆಗೆ ಒಳಪಡಿಸಬೇಕಂತ ನಾನೀಗ ಆದೇಶವನ್ನು ಮಾಡಿದ್ದೆ. ತನಿಖೆ ನಡೀತಾ ಇದೆ. ಅದರಲ್ಲಿ ಸತ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಪ್ರಬಲ ವ್ಯಕ್ತಿಗಳಿದ್ದರೂ ಯಾವ ಬಗ್ಗೆನೂ ಮುಲಾಜಿಲ್ಲದೆ ಕ್ರಮ ತೆಗೆದುಕೋತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಡೀತಾ ಇದೆ, ನೋಡೋಣಂತೆ ಯಾರ್ಯಾರ್ದು ಹೆಸರುಗಳು ಹೊರಗಡೆ ಬರುತ್ತೆ. ಜಮೀರ್ ಕೇಸ್ನಲ್ಲಿ ಬರೀ ಆರೋಪ ಪ್ರತ್ಯಾರೋಪ ಅಷ್ಟೇ ನಡೀತಾ ಇದೆ. ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯೋರ್ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಡ್ರಗ್ಸ್ ವಿಚಾರ ಕುರಿತಂತೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಡ್ರಗ್ಸ್ ತನಿಖೆಯ ಹಾದಿಯನ್ನೇ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಅಪರಾಧಿಗಳನ್ನು ಶಿಕ್ಷಿಸುವ ಬದಲಿಗೆ ಕೊರೋನಾ ಹಾವಳಿ ಮತ್ತು ಅತಿವೃಷ್ಟಿ ಪರಿಹಾರದ ವೈಫಲ್ಯಗಳನ್ನು ಮರೆಮಾಚೋ ಯತ್ನವನ್ನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ತಮ್ಮ ಪಕ್ಷದವರನ್ನ ರಕ್ಷಿಸೋ ಮತ್ತು ಹಗರಣ ಬಳಸಿಕೊಂಡು ಪ್ರತಿಪಕ್ಷ ನಾಯಕರ ಚಾರಿತ್ರ್ಯ ಹರಣ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಗಲಭೆಯಲ್ಲಿ ಉಗ್ರರ ಕೈವಾಡ ಇದ್ದ ಬಂಧಿತ ಆರೋಪಿಗಳಿಗೂ ಟೆರರಿಸ್ಟ್ಗಳಿಗೂ ಲಿಂಕ್ ಇದೆಯಾ? ಉಗ್ರ ಸಂಘಟನೆ ಹಣ ಕೊಟ್ಟು ಬೆಂಕಿ ಹಚ್ಚಿಸಿದೆಯಾ? ಗಲಭೆ ತನಿಖೆ ವೇಳೆ ಇಂತಹ ಹಲವು ಅನುಮಾನಗಳು ಬಂದಿವೆ. ಹೀಗಾಗಿ ಸಿಲಿಕಾನ್ ಸಿಟಿಯ ಬೆಂಕಿ ಗಲಭೆ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಲಾಗಿದೆ. ಎನ್ಐಎ ಬೆಂಗಳೂರು ಹಿಂಸಾಚಾರದ ತನಿಖೆಯನ್ನ ನಡೆಸಲಿದೆ. ಬೆಂಗಳೂರು ಹಿಂಸಾಚಾರ ಪ್ರಕರಣ ಎನ್ಐಎಗೆ, ರಾಷ್ಟ್ರೀಯ ತನಿಖಾ ದಳದಿಂದ ಗಲಭೆ ತನಿಖೆ. ಯುಎಪಿಎಯಡಿ ಕೇಸ್ ದಾಖಲಿಸಿರುವ ಎನ್ಐಎ.
ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣ ಎನ್ಐಎ ಹೆಗಲೇರಿದೆ. ಗಲಭೆಯ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ನಡೆಸಲಿದೆ. ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆಯಡಿ ಬೆಂಗಳೂರು ಗಲಭೆ ಪ್ರಕರಣವನ್ನ ಎನ್ಐಎ ತನಿಖೆ ಮಾಡಲಿದೆ. ಶೀಘ್ರದಲ್ಲೇ ಈ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಆದೇಶ ಹೊರಡಿಸುವ ಸಾಧ್ಯತೆ ಇದೆ. ಬೆಂಗಳೂರು ಗಲಭೆ ಪ್ರಕರಣಕ್ಕೆ ಟೆರರ್ ಲಿಂಕ್ ಇರೋ ಶಂಕೆ ವ್ಯಕ್ತವಾಗಿದ್ದು, ಅಂದು ಗಲಭೆಯಲ್ಲಿದ್ದ ಆರೋಪಿಗಳಿಗೂ ಶಂಕಿತ ಭಯೋತ್ಪಾದಕರಿಗೂ ನಂಟಿರೋ ಸಾಧ್ಯತೆ ಇದೆ. ನಿಷೇಧಿತ ಅಲ್ ಹಿಂದ್ ಭಯೋತ್ಪಾದನೆ ಸಂಘಟನೆಯೊಂದಿಗೆ ನಂಟು ಹೊಂದಿದ್ದ ಎನ್ನಲಾದ ಆರೋಪಿ ಸಮೀಯುದ್ದೀನ್ನ ಭಯೋತ್ಪಾದನಾ ನಿಗ್ರಹ ದಳ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಭಯೋತ್ಪಾದನಾ ಸಂಘಟನೆ ಹಲವು ಸಂಚುಗಳನ್ನು ನಡೆಸ್ತಾ ಇದೆ ಅನ್ನೋ ಗುಮಾನಿ ಇದೆ. ಐಸಿಸ್ ಜಾಗತಿಕ ಭಯೋತ್ಪಾದಕ ಸಂಘಟನೆಗೆ ಈ ಅಲ್ ಹಿಂದ್ ಭಾರತದಲ್ಲಿ ಬೆಂಬಲವಾಗಿ ನಿಂತಿರೋ ಪುರಾವೆಗಳು ಇವೆಯಂತೆ. ಹೀಗಾಗಿ ಎನ್ಐಎ ಈ ಸಂಘಟನೆಯ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಲಭೆಗೆ ಟೆರರ್ ಲಿಂಕ್ ಇದೆಯಾ ಇಲ್ವಾ ಎಂಬುದರ ಕುರಿತು ರಾಷ್ಟ್ರೀಯ ತನಿಖಾ ದಳ ಕೂಲಂಕುಷವಾಗಿ ತನಿಖೆ ನಡೆಸಲಿದೆ. ಗಲಭೆಯ ಹಿಂದಿನ ಕೈವಾಡ ಯಾರದ್ದು, ಬೆಂಗಳೂರಿನ ಬೆಂಕಿಗೂ ಭಯೋತ್ಪಾದಕರಿಗೂ ನಂಟಿದೆಯಾ ಎಂಬುದು ಎನ್ಐಎ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಡಿಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧ ಮುಸ್ಲಿಂ ಧಾರ್ಮಿಕ ಮುಖಂಡರ ನಿಯೋಗ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಘಟನೆ ಬಗ್ಗೆ ಸಮಾಲೋಚನೆಯನ್ನು ನಡೆಸಿದೆ. ಎಂಎಲ್ಸಿ ನಸೀರ್ ಅಹಮದ್ ಅವರ ನೇತೃತ್ವದಲ್ಲಿ ಭೇಟಿಯಾದ ನಿಯೋಗ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿ, ಆದರೆ ಅಮಾಯಕರಿಗೆ ತೊಂದರೆ ಆಗಬಾರದು, ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತೆ ಮುಸ್ಲಿಂ ಮುಖಂಡರ ನಿಯೋಗ ಮನವಿಯನ್ನು ಸಲ್ಲಿಕೆ ಮಾಡಿದೆ. ಈ ವೇಳೆ ಶಾಸಕ ಭೈರತಿ ಸುರೇಶ್ ಕೂಡ ಉಪಸ್ಥಿತರಿದ್ದರು. ಮತ್ತಷ್ಟು ಸುದ್ದಿ ನೋಡೋಣ, ಒಂದು ಬ್ರೇಕ್ ಆದ್ಮೇಲೆ. ಅಧಿಕಾರಿ ಗೌರವ್ ಗುಪ್ತಾ ಇವತ್ತು ಅಧಿಕಾರ ಸ್ವೀಕರಿಸಿದ್ರು. ಪಾಲಿಕೆ ಸದಸ್ಯರ ಅವಧಿ ಮುಗಿದಿರೋದ್ರಿಂದ ರಾಜ್ಯ ಸರ್ಕಾರ ನಿನ್ನೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಬೆಳಗ್ಗೆ ಬಿಬಿಎಂಪಿ ಕಚೇರಿಯಲ್ಲಿ ಗೌರವ್ ಗುಪ್ತಾರನ್ನ ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಬರಮಾಡಿಕೊಂಡ್ರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಗೌರವ್ ಗುಪ್ತಾ ಕಸದ ಸಮಸ್ಯೆ ಸುಧಾರಣೆ ಮಾಡೋದಾಗಿ ಹೇಳಿದ್ರು. ಮಳೆ ಸಂಬಂಧ ಕೊರತೆಗಳಿದ್ರೆ ಸರಿಪಡಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕೋವಿಡ್ ಸಂಬಂಧ ಮುಂದೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡೋದಾಗಿ ತಿಳಿಸಿದ್ರು. ಜನಪರವಾದ ಆಡಳಿತಕ್ಕೆ ಜನರ ಮತ್ತು ಜನಪ್ರತಿನಿಧಿಗಳ ಸಹಕಾರವನ್ನು ಕೋರಿದ್ರು. ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಆ ವಿಷಯ ಬಗ್ಗೆ ಈಗಾಗಲೇ ಬಹಳಷ್ಟು ಕೆಲಸ ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ನಡೆದಿದೆ. ಆಗಿರ್ತಕ್ಕಂಥ ಕೆಲಸವನ್ನು ಸಮೀಕ್ಷೆ ಮಾಡಿ ಮುಂದೆ ಯಾವ ರೀತಿಯಲ್ಲಿ ಅದರಲ್ಲಿ ಸುಧಾರಣೆಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಗಮನ ಜನಪರ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇರಬೇಕು. ಜನರ ಪ್ರತಿನಿಧಿಗಳಿಂದ ನಾವು ಇನ್ಪುಟ್ಸನ್ನು ಯಾವಾಗಲೂ ಪಡಿಬೇಕಾಗತ್ತೆ. ಕೋವಿಡ್ ವಿಷಯ ಬಗ್ಗೆ 5 ತಿಂಗಳ ಬಳಿಕ ಬೆಂಗಳೂರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೆಟ್ರೋ ರೈಲು ಸಂಚಾರ ಶುರು ಮಾಡಿದೆ. ಸೆಪ್ಟೆಂಬರ್ 7ರಂದು ನೇರಳೆ ಮಾರ್ಗದಲ್ಲಿ ಸಂಚಾರ ಶುರುವಾಗಿತ್ತು. ಸೆಪ್ಟೆಂಬರ್ 9ರಂದು ಹಸಿರು ಮಾರ್ಗದಲ್ಲಿ ಸಂಚಾರ ಶುರುವಾಗಿತ್ತು. ನಿನ್ನೆವರೆಗೆ ಕೇವಲ 4 ದಿನಗಳಿಂದ 6 ತಾಸುಗಳಿಗೆ ಮೆಟ್ರೋ ರೈಲು ಸೇವೆ ಸೀಮಿತವಾಗಿತ್ತು. ಇವತ್ತಿಂದ ಬೆಳಗ್ಗೆ 7ರಿಂದ ನಗರದ 4 ತುದಿಗಳಿಂದ ಏಕಕಾಲದಲ್ಲಿ ಹೊರಡುವಂತಹ ಮೆಟ್ರೋ ರೈಲುಗಳು ರಾತ್ರಿ 9 ಗಂಟೆ ತನಕ ಕಾರ್ಯಾಚರಣೆ ಮಾಡಿವೆ. ಜನದಟ್ಟಣೆಯ ಅವಧಿಯಲ್ಲಿ ಪ್ರತಿ 5 ನಿಮಿಷಕ್ಕೊಂದು, ಹಾಗೆಯೇ ಉಳಿದ ಅವಧಿಯಲ್ಲಿ 10 ನಿಮಿಷಗಳಿಂದ 15 ನಿಮಿಷಗಳ ಅಂತರದಲ್ಲಿ ರೈಲು ಸಂಚಾರವನ್ನು ಮಾಡಿದೆ. ಇರುವ ಕಾರಣ ತಾತ್ಕಾಲಿಕವಾಗಿ 1 ಬ್ಯಾಗ್ ಇದ್ದವರಿಗೆ ಮಾತ್ರ ಪ್ರವೇಶ. ಬೆಂಗಳೂರಲ್ಲಿ ಕೊರೋನಾ ಕೇಕೆ ಜಾಸ್ತಿ ಆಗ್ತಲೇ ಇದೆ. ಇವತ್ತು ಕೂಡ ನಗರದಲ್ಲಿ ಸೋಂಕಿತರ ಸಂಖ್ಯೆ 3,000 ಗಡಿ ದಾಟಿದೆ. ಇವತ್ತು ಬೆಂಗಳೂರಲ್ಲಿ 3,426 ಪಾಸಿಟಿವ್ ಪ್ರಕರಣಗಳು ಕನ್ಫರ್ಮ್ ಆಗಿವೆ. ಬೆಂಗಳೂರಲ್ಲಿ ಇವತ್ತು ಸಾವನ್ನಪ್ಪಿರೋರ ಸಂಖ್ಯೆ 30. ಒಟ್ಟು ಸಾವಿನ ಸಂಖ್ಯೆ ಈಗ 2,370. ಇನ್ನು ನಗರದ ಒಟ್ಟು ಸೋಂಕಿತರ ಸಂಖ್ಯೆ 1,63,631 ಏರಿಕೆಯಾಗಿದೆ. ಇವತ್ತು 6,116 ಮಂದಿ ಡಿಸ್ಚಾರ್ಜ್ ಆಗಿದ್ದು, ಈವರೆಗೆ ನಗರದಲ್ಲಿ 1,20,324 ಮಂದಿ ಸೋಂಕಿತರು ಗುಣಮುಖರಾಗಿದ್ದಾರೆ. ಈಗಲೂ 40,936 ಕೇಸಸ್ ಸಕ್ರಿಯವಾಗಿವೆ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.